ನಮಸ್ಕಾರ. ನಾನು ನಿಮ್ಮ ಬೆಳಗೋಣ ದೀಪವ. ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಬರೀ ಕ್ಯಾಂಡಲ್ಗಳನ್ನು ತಯಾರಿಸಲ್ಲ. ಪ್ರತಿ ಕ್ಯಾಂಡಲ್ನಲ್ಲಿ ಒಂದು ಕಥೆಯನ್ನು, ಒಂದು ಭಾವನೆಯನ್ನು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಜೀವಂತವಾಗಿಸುತ್ತೇವೆ. ಇಂದು ನಿಮ್ಮನ್ನು ಸಮುದ್ರದ ಅಲೆಗಳ ನಡುವೆ ಕರೆದೊಯ್ಯುವ ಒಂದು ಸಣ್ಣ ಪ್ರಯತ್ನ, ಒಂದು ವಿಶೇಷ ಸೀ ಥೀಮ್ ಕ್ಯಾಂಡಲ್ನ ಹೇಗೆ ಹುಟ್ಟುತ್ತದೆ ಎಂಬ ಪಯಣವನ್ನು ನೋಡೋಣ. ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ. ಆ ಅಲೆಗಳ ಸದ್ದು, ಆ ತಂಪಾದ ಗಾಳಿ, ಕೈಯಲ್ಲಿ ಚಿಕ್ಕದೊಂದು ಸಮುದ್ರ. ಅದೇ ಅನುಭವವನ್ನು ನಿಮ್ಮ ಮನೆಗೆ ತರುವ ಒಂದು ಸಣ್ಣ ಪ್ರಯತ್ನ. ಇದು ಕೇವಲ ಕ್ಯಾಂಡಲ್ ಅಲ್ಲ, ಇದು ಸಮುದ್ರದ ನೆನಪು. ಮೊದಲು ಪ್ರೀಮಿಯಂ ಸೋಯಾ ವ್ಯಾಕ್ಸನ್ನು ನಿಧಾನವಾಗಿ ಕರಗಿಸಬೇಕು. ಸರಿಯಾದ ಉಷ್ಣಾಂಶಕ್ಕೆ ಬಂದ ನಂತರ ಸಮುದ್ರದ ಆಳವನ್ನು ನೆನಪಿಸುವ ನೀಲಿ ಬಣ್ಣಗಳನ್ನು ಒಂದೊಂದೇ ಪದರವಾಗಿ ಸೇರಿಸಬೇಕು. ನಂತರ ಸಮುದ್ರದ ತಂಪು ಮತ್ತು ನೆಮ್ಮದಿಯನ್ನು ನೆನಪಿಸುವ ಓಷನ್ ಬ್ರೀಸ್ ಫ್ರ್ಯಾಗ್ರೆನ್ಸನ್ನು ಸೇರಿಸುತ್ತೇನೆ. ಯಾಕಂದರೆ ಒಂದು ಕ್ಯಾಂಡಲ್ ಕೇವಲ ಸುಂದರವಾಗಿ ಕಾಣುವುದಷ್ಟೇ ಸಾಕಾಗುವುದಿಲ್ಲ. ಅದರ ಪರಿಮಳ ನಿಮ್ಮನ್ನು ಮತ್ತೊಂದು ಲೋಕಕ್ಕೆ ಕರೆದೊಯ್ಯಬೇಕು. ಈಗ ಆರಂಭವಾಗುತ್ತದೆ ನಿಜವಾದ ಮ್ಯಾಜಿಕ್. ಪ್ರತಿ ಶೆಲ್, ಪ್ರತಿ ಸ್ಟಾರ್ಫಿಶ್, ಪ್ರತಿ ಚಿಕ್ಕ ಸಮುದ್ರದ ಅಂಶ ಒಂದೊಂದನ್ನು ಕೈಯಿಂದಲೇ ತುಂಬ ಜಾಗರೂಕತೆಯಿಂದ ಅಲಂಕರಿಸಲಾಗುತ್ತದೆ. ಯಾಕಂದರೆ ಎರಡೂ ಅಲೆಗಳು ಒಂದೇ ರೀತಿ ಇರೋದಿಲ್ಲ. ಹಾಗೆಯೇ ನನ್ನಿಂದ ತಯಾರಾಗುವ ಕ್ಯಾಂಡಲ್ಗಳು ಒಂದೇ ರೀತಿಯಲ್ಲ. ಪ್ರತಿ ಕ್ಯಾಂಡಲ್ಗೆ ತನ್ನದೇ ಆದ ಕಥೆ ಇದೆ. ವ್ಯಾಕ್ಸ್ ನಿಧಾನವಾಗಿ ಗಟ್ಟಿಯಾಗುತ್ತಿದ್ದಂತೆ ಒಂದು ಸಾಮಾನ್ಯ ಪಾತ್ರೆ ಚಿಕ್ಕ ಸಮುದ್ರದ ಲೋಕವಾಗಿ ಬದಲಾಗುತ್ತದೆ. ಇದನ್ನು ನೋಡಿದಾಗ ಬೀಚ್ಗೆ ಹೋಗದೇ ಇದ್ದರೂ ಸಮುದ್ರದ ಶಾಂತಿಯನ್ನು ಅನುಭವಿಸಬಹುದು. ನಿಮ್ಮ ಮನೆಗೆ, ನಿಮ್ಮ ಆಫೀಸ್ಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಕೊಡುವ ವಿಶೇಷ ಉಡುಗೊರೆಯಾಗಿ ಈ ಸೀ ಥೀಮ್ ಕ್ಯಾಂಡಲ್ ಖಂಡಿತ ವಿಭಿನ್ನ ಅನುಭವ ನೀಡುತ್ತದೆ. ಬೆಳಗೋಣ ದೀಪವನಲ್ಲಿ ಪ್ರತಿಯೊಂದು ಕ್ಯಾಂಡಲ್ ಕೂಡ ಪ್ರೀತಿಯಿಂದ, ತಾಳ್ಮೆಯಿಂದ ಮತ್ತು ಕೈಚಳಕದಿಂದ ತಯಾರಾಗುತ್ತದೆ. ಸಮುದ್ರವನ್ನು ಪ್ರೀತಿಸುವ ನಿಮಗಾಗಿ ಒಂದು ಚಿಕ್ಕ ಸಮುದ್ರ, ಒಂದು ಸುಂದರ ಕ್ಯಾಂಡಲ್. ಬೆಳಗೋಣ ದೀಪವನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಆರ್ಡರ್ಗಾಗಿ ಈಗಲೇ DM ಮಾಡಿ. ಸೈನಿಂಗ್ ಆಫ್, ಬೆಳಗೋಣ ದೀಪವ. ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ಕ್ಯಾಂಡಲ್ಸ್.